ಸಿದ್ದರಾಮಯ್ಯ ಇದ್ರೇನು ಯಾರಿದ್ರು ಮಾತಾಡಬೇಕು. ನಿಮ್ಮನೇನು ಹೊರಗೆ ಬಿಡುದಿಲ್ಲ ಮಂದಿ. ಬರ್ರಿ ನೀವು ಉತ್ತರ ಕರ್ನಾಟಕ ಯತ್ನಾಳ್ ಹೊರಗೆ ಹಾಕಿನ ಅಂತೇಳಿ ಬಹಳ ಖುಷಿ ಪಟ್ರಿ ನೀವು ಅಪ್ಪ ಮಕ್ಕಳು. ಮನ್ಯಾಗ ಅಪ್ಪಗಿನ ಬಾಯಾಗ ಇವ ಕೇಕ್ ಹಾಕ್ತಾನ, ಇವನ್ ಬಾಯಾಗ ಅವ ಕೇಕ್ ಹಾಕ್ತಾನ. ಅಪ್ಪ ಹೇಳ್ತಾನ ಮಗ ನೀ ಯತ್ನಾಳ್ ಹೊರಗೆ ಹೋಗ್ಯಾನ, ನೀ ಮುಖ್ಯಮಂತ್ರಿ ಆದಂಗೆ ಮಗನೇ, ನನ್ನ ಕೊನೆ ಆಸೆ ಈಡೇರ್ತು. ನಿಮ್ ಕೆಲವೊಂದು ಸಂಡಿ ನೋಡಿದ್ರೆ ಯಾರು ಓಟ್ ಹಾಕೋದಿಲ್ಲ ನಿಮ್ಗ. ಅವಾಗ ನಾ ಬರ್ಬೇಕು, ಭಾಷಣ ಮಾಡ್ಬೇಕು, ಆರ್ಸಿ ಬಂದ ಮ್ಯಾಗ ಉಚ್ಚಾಟನೆ ಮಾಡ್ತಾರ. ಈ ಸಲ ಹಂಗ ಆಗೋದಿಲ್ಲ. ಗಟ್ಟಿಗೆ ನನಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡ್ತಿದ್ರು ಹೋಗ್ತಾನೆ, ಇಲ್ಕಾದ್ರೆ ಏನು ಹೋಗುದಿಲ್ಲ. ನೋಡಿದ್ರೆ 2028ರಲ್ಲಿ ಈ ರಾಜ್ಯವನ್ನ ನಾವೇ ಆಳ್ತೀವೋ ಅಂತ ವಿಶ್ವಾಸ ಇವತ್ತು ನಾವು ನಮ್ಮ ಮನೆ ತುಂಬಿಕೊಳ್ಳಕ್ಕೆ ರಾಜಕಾರಣ ಮಾಡೋದಿಲ್ಲ. ದೇಶ ವಿದೇಶನಾಗ ಆಸ್ತಿ ಮಾಡೋದ್ರ ಸಲುವಾಗಿ ನಾನು ರಾಜಕಾರಣ ಮಾಡಲಿಲ್ಲ. 30 ವರ್ಷ ನಾ ಮಾಡಿದ್ದು ವಿಧಾನಸಭೆಯಲ್ಲಿ ಯಾವ ಪಕ್ಷ ನಮ್ಮ ಪಕ್ಷದಿದ್ರು ನಾ ಬಿಟ್ಟಿಲ್ಲ. ಇವತ್ತು ಹೇಳ್ತಾರೆ ಕೆಲವು ಮಂದಿ, ನನ್ನ ಸಮಾಜದ ಬಗ್ಗೆ ಆಗಲಿ, ಹಾಲಮತ ಸಮಾಜದ ಬಗ್ಗೆ ಆಗಲಿ, ವಾಲ್ಮೀಕಿ ST ಸಮಾಜದ ಬಗ್ಗೆ ಆಗಲಿ, ದಲಿತರ ಬಗ್ಗೆ ಆಗಲಿ, ಮೀಸಲಾತಿ ವಿಚಾರದಲ್ಲಿ ನನ್ನಷ್ಟು ನೇರವಾಗಿ ವಿಧಾನಸಭೆಯಲ್ಲಿ ಯಾರು ಮಾತನಾಡಿಲ್ಲ. ಯಾವುದೇ ವಿಚಾರ ಬಂದ್ರೆ ಮೊನ್ನೆ ಉತ್ತರ ಕರ್ನಾಟಕದ ಬಗ್ಗೆ ನಾ ಮಾತಾಡಿದೆ. ನಾ ಹೇಳಿದೆ ಉತ್ತರ ಕರ್ನಾಟಕದ ಶಾಸಕರಿಗೆ ಕೃಷ್ಣಾ ಯೋಜನೆ ಆದ್ರೆ 17 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಈಗ 1,16,000 ಕೋಟಿ ಸಾಲ ತೆಗೆದಿರಿ ನಮ್ಮ ಮ್ಯಾಗ. ಇನ್ನೊಂದು 1 ಲಕ್ಷ ಕೋಟಿ ರೂಪಾಯಿ ತೆಗೀರಿ ಸಿದ್ದರಾಮಯ್ಯನವರ. ಉತ್ತರ ಕರ್ನಾಟಕ ಕೃಷ್ಣಾ ನದಿ ಒಂದು ನೀರಿನ ಪೂರ್ತಿ ಉಪಯೋಗ ಮಾಡುವಂಥದ್ದು ಮಾಡಿಬಿಟ್ರೆ ನಿಮ್ಮ ಗ್ಯಾರಂಟಿನೇ ಬೇಕಾಗಿಲ್ಲ, ನಿಮ್ಮ ಗ್ಯಾರಂಟಿನೂ ಬೇಕಾಗಿಲ್ಲ, ನೀವು ಗ್ಯಾರಂಟಿ ಆಗೋದು ಬೇಕಾಗಿಲ್ಲ. ದುರ್ದೈವ ಯಾರು ಮಾತಾಡೋದಿಲ್ಲ. ವಿಧಾನಸಭೆಗೆ ನಿಮ್ಮಿಂದ ಆರಿಸಿ ಹೋಗ್ತಾರ, ಹೋಗಿ ಬರೀ ವರ್ಗಾವಣೆ ಮಾಡ್ಕೋತ ಆ ಆಫೀಸನ್ನು ಚೇಂಜ್ ಮಾಡು, ಈ ಕಡೆ ರೊಕ್ಕ ತಿನ್ನು. ಉತ್ತರ ಕರ್ನಾಟಕದವ್ರ ಬಗ್ಗೆ ಒಬ್ಬ ಪೊಲೀಸ್ ನಿವೃತ್ತ ಅಧಿಕಾರಿ ಮೊನ್ನೆ ಹೇಳ್ಯಾರ ನೋಡ್ರು, ಉತ್ತರ ಕರ್ನಾಟಕ MLA ಅಂದ್ರೆ ಮಹಾಭ್ರಷ್ಟ ಇರ್ತಾರತ್ತೆ. ಮೊದಲು ಅವನೇ ಮಹಾಭ್ರಷ್ಟ ಅದಾನ. ಇನ್ ನಮಗೆ ಹೇಳ್ತಾನ ಒಬ್ಬ IPS ಆಫೀಸರ್ ಹೇಳ್ದ, ಉತ್ತರ ಕರ್ನಾಟಕದ ಯಾವ್ದೋ ಪಾರ್ಟಿ ಸೇರಿದ್ದಾವ, ಆಮ್ ಆದ್ಮಿ ಪಾರ್ಟಿ ಸೇರಿ ಬಿಟ್ಟು BJP ಸೇರ್ಯಾರ. ನಾವು ಉತ್ತರ ಕರ್ನಾಟಕದ ರಾಜಕಾರಣಿಗಳು ಹೋಗಿ ಭ್ರಷ್ಟರಿಲ್ಲ. ನಾವು ಯಾವಾಗ ಇಲ್ಲಿ ಯಾವ ಪಾರ್ಟಿ ಆಚೆ ಬರ್ತೈತೆ ಅದೇ ಸರ್ಕಾರ ಕರ್ನಾಟಕದಾಗ ಆಗ್ತದೆ ಅಂದ್ರೆ ನಾವು ಮಾತಾಡೋದಿಲ್ಲ, ಹಂಚ್ತೀವಿ. ಆ ಹಂಚುದ್ರ ಪರಿಣಾಮ ಏನಾಗೈತೆ ಅಂದ್ರೆ ಉತ್ತರ ಕರ್ನಾಟಕ ಇವತ್ತು ಹಿಂದುಳಿದ ಭಾಗ ಆಗಿದೆ. ಇದನ್ನ ಮಾತಾಡ್ಬೇಕಲ್ಲ. ಯಾರು ಯಡಿಯೂರಪ್ಪ ಇದ್ರೇನು, ಬೊಮ್ಮಾಯಿ ಇದ್ರೇನು, ಸಿದ್ದರಾಮಯ್ಯ ಇದ್ರೇನು, ಯಾರಿದ್ರು ಮಾತಾಡ್ಬೇಕು. ಏನು ಮಾಡಂಗದಾರ ಈಗ? ನನಗೆ ಬಾಳಾದ್ರು ಹೊರಗೆ ಹಾಕಿದ್ರು. ನಿಮ್ಮನೇನು ಹೊರಗೆ ಬಿಡುದಿಲ್ಲ ಮಂದಿ. ಬರ್ರಿ ನೀವು ಉತ್ತರ ಕರ್ನಾಟಕ ನೀವು ಅಪ್ಪ ಮಕ್ಕಳು ಇಬ್ರು ಕೂಡಿ ಬರ್ರಿ. ಉತ್ತರ ಕರ್ನಾಟಕದ ಒಳಗೆ ಬಿಡುದಿಲ್ಲ. ಯತ್ನಾಳ್ ಹೊರಗೆ ಹಾಕಿನ ಅಂತೇಳಿ ಬಹಳ ಖುಷಿ ಪಟ್ರಿ ನೀವು ಅಪ್ಪ ಮಕ್ಕಳು. ಮನ್ಯಾಗ ಅಪ್ಪಗಿನ ಬಾಯಾಗ ಇವ ಕೇಕ್ ಹಾಕ್ತಾನ, ಇವನ್ ಬಾಯಾಗ ಅವ ಕೇಕ್ ಹಾಕ್ತಾನ. ಅಪ್ಪ ಹೇಳ್ತಾನ ಮಗ ನೀ ಯತ್ನಾಳ್ ಹೊರಗೆ ಹೋಗ್ಯಾನ, ನೀ ಮುಖ್ಯಮಂತ್ರಿ ಆದಂಗೆ ಮಗನೇ, ನನ್ನ ಕೊನೆ ಆಸೆ ಈಡೇರ್ತು. ನಾ ಇದ್ದಾಗ ಭಯಂಕರ ಲುಟ್ಟಿ ಮಾಡಿ ದುಬೈಗೆ ಹೋಗ್ತ ಆಸ್ತಿ ಮಾಡೀನಿ. ನೀ ಅಂತೂ ಇಡೀ ಜಗತ್ತಿನ ಎಲ್ಲಾ ದೇಶನಾಗ ಆಸ್ತಿ ಮಾಡ ಮಗನ, ಅದು ನನ್ನ ಆಶೀರ್ವಾದ. ನಾ ಏನಾರೇ ಪಕ್ಷ ವಿರೋಧಿ ಮಾಡಿಲ್ಲ ಅಂತದ್ದು ಒಂದು ಹೇಳಿಕೆನ ಹೌದು ಬೈದೀನಿ. ಅವರಿಗೆ ಅನ್ಯಾಯ ಮಾಡಿದ್ದಾರೆ ನಮ್ಗೆ ಉತ್ತರ ಕರ್ನಾಟಕಕ್ಕೆ, ಬೈದೀನಿ. ಏನು ಮಾಡಂಗದೀರಿ? ಹೊರಗೆ ಹಾಕಿರಿ, ಚಲೋ ಆಯ್ತು. 3ನೇ ಸಲ ಹೊರಗೆ ಹಾಕಿರಿ, ಚಲೋ ಆಯ್ತು. ಬರ್ತೀರಿ ನಾಳೆ MLA MP ಬರ್ತಾಗ ಮತ್ತೆ ಬಸನಗೌಡ ಬೇಕು ಭಾಷಣ ಮಾಡ್ಲಕ್ಕ. ನಿಮ್ ಕೆಲವೊಂದು ಸಂಡಿ ನೋಡಿದ್ರೆ ಯಾರು ಓಟ್ ಹಾಕೋದಿಲ್ಲ ನಿಮ್ಗ. ಅವಾಗ ನಾ ಬರ್ಬೇಕು, ಭಾಷಣ ಮಾಡ್ಬೇಕು, ಆರ್ಸಿ ಬಂದ ಮ್ಯಾಗ ಉಚ್ಚಾಟನೆ ಮಾಡ್ತಾರ. ಈ ಸಲ ಹಂಗ ಆಗೋದಿಲ್ಲ. ಗಟ್ಟಿಗೆ ನನಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡ್ತಿದ್ರು ಹೋಗ್ತಾನೆ, ಇಲ್ಕಾದ್ರೆ ಏನು ಹೋಗುದಿಲ್ಲ. ಏನು ಅವಶ್ಯ ಈಗ ಈ ಜನರ ಇವತ್ತಿನ ಕಾರ್ಯಕ್ರಮ ನಿರೂಪಣೆ ಮಾಡೋರು ಹೇಳಿದ್ರೆ ಇಲ್ಲಿ ಯಾರಿಗೂ ರೊಕ್ಕ ಕೊಟ್ಟು ಜನರನ್ನು ಕಳಿಸಿಲ್ಲ. ಯಾವರಿಗೆ ಟ್ರ್ಯಾಕ್ಟರ್ ಬಿಟ್ಟಿಲ್ಲ, ಜೀಪ್ ಬಿಟ್ಟಿಲ್ಲ, ಯಾವ್ದಾರ ದಾರು ಅಂಗಡಿ ಕೂಪನ್ ಕೊಟ್ಟಿಲ್ಲ, ಯಾರನ್ನೂ ನಾವು ತರಿಸಿಲ್ಲ.